ಲಾಸ್ಟ್ ಟೈಮ್ ಅಂತೂ ಒಬ್ರು ಸಿಟ್ಟನ ಮಾಡ್ಕೊಂಡಿದ್ರು, ಒಬ್ರು ಸಬ್ಸ್ಕ್ರೈಬರ್ ಆಕ್ಚುಲಿ ಬೈದ್ ಬಿಟ್ಟಿದ್ರು. ನೀವೇನ್ ರಿಪ್ಲೈ ಮಾಡಂಗಿಲ್ಲ, ನಾವ್ ಮೊದ್ಲಿಂದ ಸಬ್ಸ್ಕ್ರೈಬರ್ ಅದೇವಿ, ಸಬ್ಸ್ಕ್ರೈಬರ್ ಇದ್ದಾಗ ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ, ಈ ತರ ಏನೇನೋ ಬೈದಿದ್ರು. ಎಸ್, ಮೇ ಬಿ ಅವ್ರಿಗೆ ಸಿಟ್ಟು ಬಂದಿತ್ತೇನೋ ಸಡನ್ ಆಗಿ ರಿಪ್ಲೈ ಮಾಡಿಲ್ಲ ಅಂತ. ಎಸ್, ಏನ್ ವರಿ ಇಲ್ಲ. ಅಗೇನ್ ಅವ್ರು ಆಮೇಲೆ ಕೇಳಿದ್ರು, ನಾ ಬಹಳ ದಿನದಿಂದ ನಿಮ್ ಫಾಲೋ ಮಾಡತ್ತೇನಿ ಅಂಡ್ 1 ವೀಕ್ ಇಂದ ನಿಮ್ಗ ಕಮೆಂಟ್ ಮಾಡ್ತಾ ಇದ್ದೆ, ನಿಮ್ ಕಡೆಯಿಂದ ರಿಪ್ಲೈ ಬರ್ದಕ್ ಸಿಟ್ಟು ಬಂತು ಅಷ್ಟಕ್ಕ, ಸಾರಿ ಅಂತ ಹೇಳಿ ಕಮೆಂಟ್ ಮಾಡಿದ್ರು. ಬಟ್ ಇಟ್ಸ್ ಓಕೆ. ನಾನು ನಿಮ್ಮ ಕ್ವಶನ್ಗೆ ಆಲ್ರೆಡಿ ಒಂದು ಎವ್ರಿ ವೀಕ್, ಎವ್ರಿ ಸಂಡೇ ನಾನು ಕ್ವಶನ್ ಆನ್ಸರ್ ವಿಡಿಯೋ ಮಾಡ್ತಿರ್ಲಿಲ್ಲ, ಅಲ್ಲಿ ಕ್ಲಿಯರ್ ಮಾಡಿದ್ದೆ. ಬಟ್ ಸ್ಟಿಲ್ ಅಲ್ಲಿ ಆ ವಿಡಿಯೋ ನೀವು ನೋಡಿಲ್ಲ ಅನ್ಕೋತೇನೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರತ್ನಾ ಸರ್ವೇಶ್. ಸೊ ಇವತ್ತಿನ ವಿಡಿಯೋ ಒಳಗ ನಾವ ಒಂದು UPSC 2025 ಒಂದು ನೋಟಿಫಿಕೇಶನ್ ರಿಲೀಸ್ ಆಗೈತಿ. ಅದ್ರೊಳಗ ಕ್ಯಾಸ್ಟ್ ಸರ್ಟಿಫಿಕೇಟ್ ರಿಲೇಟೆಡ್ ಬಹಳಷ್ಟು ಗೊಂದಲಗಳದಾವು. ಸೊ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಒಳಗ ನಾನು OBC ಆಗಿರ್ಬೋದು, SC ST ಆಗಿರ್ಬೋದು, EWS ಆಗಿರ್ಬೋದು ಅಂಡ್ PWBD ಈ ಎಲ್ಲಾ ಕೆಟಗರಿದು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದು ಫಾರ್ಮ್ಯಾಟ್ ಆಗಿರ್ಬೋದು, ಏನೇನ್ ರೂಲ್ಸ್ ಅದಾವು UPSC ಒಂದು 2025 ನೋಟಿಫಿಕೇಶನ್ ಒಳಗ, ಎಷ್ಟು ವರ್ಷದ ಸರ್ಟಿಫಿಕೇಶನ್ ಬೇಕು, ರಿನೋವೇಷನ್ ಮಾಡ್ಬೇಕೇನ, ಈ ಪ್ರತಿಯೊಂದು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ರಿಲೇಟೆಡ್ ಪ್ರತಿಯೊಂದು ಡೌಟ್, ಸ್ಟೇಟ್ ಗವರ್ಮೆಂಟ್ ಸರ್ಟಿಫಿಕೇಟ್ ನಡೀತದನೋ ಅಂಡ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಸರ್ಟಿಫಿಕೇಟ್ ಬೇಕೋ, ಸೊ ಈ ಎಲ್ಲಾ ನಿಮ್ಮ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋ ಒಳಗ ಆನ್ಸರ್ ಸಿಗ್ತದ. ಸೊ ವಿಡಿಯೋನ ಎಂಡ್ ವರ್ಗು ನೋಡ್ರಿ. ಅಂಡ್ ಹಂಗ ಇನ್ನವರೆಗೂ ಯಾರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನನ್ನ ವಿಡಿಯೋ ನಿಮಗ ಯೂಸ್ಫುಲ್ ಅನ್ಸಾತಿದ್ದು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡ್ರಿ. ಇನ್ನು ಈ ಸರ್ಟಿಫಿಕೇಟ್ ರಿಲೇಟೆಡ್ ಎಸ್ ಕ್ವಶನ್ಸ್ ಗಳು ಬಹಳನ ಬರಾಕತ್ತವ ಅಂಡ್ ಕನ್ಫ್ಯೂಷನ್ ಬಹಳ ಸ್ಟೂಡೆಂಟ್ಸ್ ಗೆ ಆಗ್ಲಿಕ್ಕತ್ತದ. ಕ್ವಶನ್ ಆನ್ಸರ್ ಒಳಗ ಒಂದ್ ಎವ್ರಿ ಸಂಡೇ ನಾನು ಕ್ವಶನ್ ಆನ್ಸರ್ ಒಂದು ವಿಡಿಯೋ ಮಾಡ್ತೇನೆ. ಒಂದು ವಾರದ ಕ್ವಶನ್ಸ್ ಎಲ್ಲ ನಾನು ಒಂದು ಸಂಡೇ ಆನ್ಸರ್ ಮಾಡಿರ್ತೇನೆ ಆ ವಿಡಿಯೋ ಮೂಲಕ. ಅಲ್ಲಿ 2-3 ಸಲ ಆನ್ಸರ್ ಮಾಡಿದ್ರು ಅಗೇನ್ ಸೇಮ್ ಕ್ವಶನ್ಸ್ ಬರೋದ್ರಿಂದ ಒಂದು ಈ ಟಾಪಿಕ್ ಮೇಲೆ ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ಲಿಕ್ಕತ್ತೇನೆ. ಸೊ ಫಸ್ಟ್ ನಾವು OBC ಸರ್ಟಿಫಿಕೇಟ್ ಬಗ್ಗೆ ಒಂದು ಕ್ಲಾರಿಟಿ ತಗೊಳ್ಳೋಣ. ಸೊ OBC ಸರ್ಟಿಫಿಕೇಟ್ ಒಳಗ ಕ್ರಿಮಿಲಿಯರ್ ಅಂಡ್ ನಾನ್ ಕ್ರಿಮಿಲಿಯರ್ ಅಂತ ಹೇಳಿ 2 ಪಾರ್ಟ್ ಬರ್ತಾವು. ಕ್ರಿಮಿಲಿಯರ್ ಏನ್ ವಿದ್ಯಾರ್ಥಿಗಳು ಬರ್ತಾರಲ್ಲ, ಕ್ರಿಮಿಲಿಯರ್ ಇರೋಂತವ್ರಿಗೆ ಯಾವುದೇ ರೀತಿ ರಿಸರ್ವೇಶನ್ ಒಂದ ಬೆನಿಫಿಟ್ ಸಿಗಂಗಿಲ್ಲ. ನಾನ್ ಕ್ರಿಮಿಲಿಯರ್ ಇರೋಂತವ್ರಿಗೆ ಮಾತ್ರ ಒಂದಷ್ಟು ರಿಸರ್ವೇಶನ್ಸ್ ಸಿಗ್ತಾವು. ಸೊ ನಿಮ್ಮ ಒಂದ್ ಏನ್ ಇನ್ಕಮ್ ಇರ್ತೈತಲ್ಲ ಬಿಲೋ 8 lakh ಇರ್ಬೇಕು ಅಂಡ್ ತಂದೆ ತಾಯಿ ಯಾವುದೇ ರೀತಿ ಗ್ರೂಪ್ AB ಒಂದು ಹುದ್ದೆ ಒಳಗ್ ಇರಬಾರ್ದು, ಗವರ್ಮೆಂಟ್ ಹುದ್ದೆ ಒಳಗ್ ಇರಬಾರ್ದು, ಈತೆಲ್ಲ ಒಂದಷ್ಟು ಕ್ರೈಟೇರಿಯಾ ಇದಾವು. OBC ಒಂದು ನಾನ್ ಕ್ರಿಮಿಲಿಯರ್ ಸರ್ಟಿಫಿಕೇಟ್ ನೀವು ತಗೋಬೇಕಂದಾಗ ಈ ಒಂದು ಕ್ರೈಟೇರಿಯಾ ಬಗ್ಗೆ ಅಂತೂ ಆಲ್ರೆಡಿ ಒಂದು ವಿಡಿಯೋನು ಮಾಡಿದ್ದೆ. ಸೊ ಇಲ್ಲಿ ಪ್ರಾಬ್ಲಮ್ ಯಾಕೆ ಅರೈಸ್ ಆಗತೈತಿ ಅಂದ್ರ, ಲಾಸ್ಟ್ ಒಂದು ಸ್ಕ್ಯಾಮ್ ಬಗ್ಗೆ ನಿಮಗ್ ಗೊತ್ತದ, ಪೂಜಾ ಖೇಡ್ಕರ್ ಅಂತ ಹೇಳಿ ಅವರು OBC ಒಂದು ಸರ್ಟಿಫಿಕೇಟ್ ನ ಮಿಸ್ ಯೂಸ್ ಮಾಡ್ಕೊಂಡಿದ್ರು. ಹಿಂಗಾಗಿ UPSC ಜೊತೆನವ್ರು ಸ್ಕ್ಯಾಮ್ ಮಾಡಕ್ ಹೊಂಟಿದ್ರು. ಹಿಂಗಾಗಿ ಈ ಸಲ UPSC ಬಹಳನ ಮಸ್ತ್ ಆಗಿನ ಒಂದಷ್ಟು ರೂಲ್ಸ್ ನ ತಗೊಂಡ್ ಬಂದದ. ಯಾರು ಇಲ್ಲಿ ಚೀಟ್ ಮಾಡಕ್ ಸಾಧ್ಯನೇ ಇಲ್ಲ, ಆ ತರ ರೂಲ್ಸ್ ತಗೊಂಡ್ ಬಂದದ. ಬಟ್ ಸಡನ್ ಆಗಿ ಒಂದು ಚೇಂಜಸ್ ಆದಾಗ ಆ ವರ್ಷದ ಒಂದು ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ತೊಂದರೆ ಆಗ್ತದ. ವಿದ್ಯಾರ್ಥಿಗಳು ಸ್ಟ್ರೆಸ್ ಒಳಗ್ ಬಂದಾರ. ಯಾಕಪ್ಪ ಅಂತಂದ್ರ ಈ ಒಂದು OBC ಸರ್ಟಿಫಿಕೇಟ್ ಏನೈತ್ಲಾ, ಇದು 1/4/2024 ನಂತರ ರೆಡಿ ಆಗಿದ್ದು. ಅಂದ್ರೆ ಫ್ರೆಶ್ ಆದಂತ ಸರ್ಟಿಫಿಕೇಟ್ ಇರ್ಬೇಕು. ಇಲ್ಲಿ ಒಂದು ಮಾನದಂಡ ಕೊಟ್ಟಾರ, ಒಂದೊಂದು ಡೇಟ್ ಕೊಟ್ಟಾರ. ಏನಂದ ಏಪ್ರಿಲ್ 1ನೇ ತಾರೀಕು 2024 ನಂತರ, ಹಾಗೂ ಈಗ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ 11 ಫೆಬ್ರವರಿ 2025 ಐತಿ. ಅಷ್ಟ್ರ ಒಳಗಾಗಿ ರೆಡಿ ಆಗಿದ್ದಂತ ಒಂದು ಸರ್ಟಿಫಿಕೇಟ್ ಮಾತ್ರ ಇರಬೇಕು ಅಂತೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ. ಇದರಿಂದ ಸಮಸ್ಯೆ ಆಗ್ತದ. ಎಸ್, ಡೆಫಿನೆಟ್ಲಿ ಇವಾಗ ಏನಾರ ನೀವು ಒಂದು ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡಿರೋಂದ್ರು 10-15 ಡೇಸ್ ಒಂದೊಂದ್ಸಲ ಹೋಗ್ತದ. ಇಂಥ ಟೈಮ್ ಒಳಗ ವಿದ್ಯಾರ್ಥಿಗಳಿಗೆ ಗೊಂದಲ ಆಗ್ಲಿಕ್ಕತ್ತದ. ಸೊ ಒನ್ ಮೋರ್ ಥಿಂಗ್ ಏನ್ ಬಂದೈತೆ ಅಂದ್ರ, ಪ್ರತಿ ವರ್ಷ ಹೆಂಗಂತಂದ್ರ 1 year ಒಂದು ವ್ಯಾಲಿಡಿಟಿ ಇರ್ತಿತ್ತು. ಬಟ್ ಈ ಸಲ ಹಂಗಲ್ಲ, 3 ವರ್ಷದ ಒಂದು ಫೈನಾನ್ಷಿಯಲ್ ಇಯರ್ ಬೇಸ್ಡ್ ಇಟ್ಕೊಂಡ್ ಈ ವರ್ಷದ ಒಂದು ಸರ್ಟಿಫಿಕೇಟ್ ನ ನೀವು ಮಾಡಿಸ್ಬೇಕಾಗ್ತದ. ಯಾವ್ಯಾವ ವರ್ಷ ಅಂತಂದ್ರ 21, 22, ಆಮೇಲೆ 2022, 23, 2023 ಅಂಡ್ 2024. ಸೊ ಈ 3 ವರ್ಷದ ಫೈನಾನ್ಸಿಯಲ್ ಇಯರ್ ಬೇಸ್ಡ್ ಮೇಲೆ ನಿಮ್ಗ ಈ ವರ್ಷದೊಂದು ಫ್ರೆಶ್ ಆದಂತ ಒಂದ್ ಸರ್ಟಿಫಿಕೇಟ್ ನ ನೀವು ಮಾಡಿಸ್ಬೇಕು ಅಂತ ಹೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ. ಇನ್ನು 1 more ಕ್ವಶನ್ ಆಗಾಗ ಅರೈಸ್ ಆಗ್ತದ. ಏನಂದ್ರ
ಸೆಂಟರ್ದ ಸರ್ಟಿಫಿಕೇಟ್ ಫಾರ್ಮೆಟ್ ಇರ್ಬೇಕು, ಸ್ಟೇಟ್ ಇರ್ಬೇಕು ಅಂತ ಹೇಳಿ. ಸೊ ನೀವು UPSC ಗೆ ಏನಾರ ನೀವು ಅಪ್ಲಿಕೇಶನ್ ಹಾಕ್ಲಿಕತ್ತೀರಿ, ಸೆಂಟ್ರಲ್ ಗವರ್ಮೆಂಟ್ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಾತಿದ್ರಿ ಅಂದ್ರ ಸೆಂಟ್ರಲ್ ಫಾರ್ಮೆಟ್ ಒಳಗನ ಇರ್ಬೇಕಾಗ್ತದ. ಸ್ಟೇಟ್ ಫಾರ್ಮೆಟ್ ನಿಮಗ್ ವರ್ಕ್ ಆಗಂಗಿಲ್ಲ ಎಲ್ಲಿ OBC ಕ್ಯಾಸ್ಟ್ ಒಳಗ. ಯಾಕಪ್ಪ ಅಂತಂದ್ರ ಒಂದಷ್ಟು ಕ್ಯಾಸ್ಟ್ಗಳು ಹೆಂಗದಾವಂದ್ರ ಸ್ಟೇಟ್ ಲಿಸ್ಟ್ ಒಳಗ OBC ಒಳಗಿದ್ರು ಸೆಂಟ್ರಲ್ ಲಿಸ್ಟ್ ಒಳಗ OBC ಒಳಗ ಇಲ್ಲ. ಹಿಂಗಾಗಿ ನೀವು OBC ಸರ್ಟಿಫಿಕೇಟ್ ನ ಸೆಂಟ್ರಲ್ ಫಾರ್ಮ್ಯಾಟ್ ಒಳಗ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಂತ ಸರ್ಟಿಫಿಕೇಟ್ ನ ನೀವು ಅಪ್ಲೋಡ್ ನ ಮಾಡ್ಬೇಕಾಗ್ತದ. ಫಾರ್ ಎಕ್ಸಾಂಪಲ್ ನಿಮಗ್ ಹೇಳೋದಂದ್ರೂ ಈಗ ವೀರಶೈವ ಲಿಂಗಾಯತ ಇದು OBC ಸ್ಟೇಟ್ ಒಳಗ, ನಮ್ ಕರ್ನಾಟಕ ಒಳಗ ವೀರಶೈವ ಲಿಂಗಾಯತ OBC ಒಳಗ್ ಬರ್ತದ. ಬಟ್ ಸೆಂಟ್ರಲ್ ಒಳಗ ಲಿಂಗಾಯತ ಒಳಗ ಒಂದಷ್ಟು ಕಮ್ಯುನಿಟಿಗಳು ಬರ್ತಾವ. ಬಟ್ ಸ್ಟಿಲ್ ವೀರಶೈವ ಲಿಂಗಾಯತ ಏನೈತ್ಲ ಅದು ಸೆಂಟ್ರಲ್ OBC ಲಿಸ್ಟ್ ಒಳಗ ಬರಂಗಿಲ್ಲ. ಈ ತರ ಕ್ಯಾಸ್ಟ್ಗಳ ಒಳಗ ವೇರಿಯೇಷನ್ ಇರೋದ್ರಿಂದ OBC ಸರ್ಟಿಫಿಕೇಟ್ ಏನೈತ್ಲ ನೀವು ಪರ್ಟಿಕ್ಯುಲರ್ ಆಗಿ ಸ್ಟೇಟ್ ಫಾರ್ಮ್ಯಾಟ್ ಒಳಗನ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗ್ತೈತಿ. ಐ ಹೋಪ್ ಈ ಒಂದು OBC ಸರ್ಟಿಫಿಕೇಟ್ ಬಗ್ಗೆ ನಿಮ್ಗ ಪೂರಾ ಕ್ಲಾರಿಟಿ ಸಿಕ್ಕೈತೆ ಅನ್ಕೋತೇನಿ. ಇನ್ನ ಎಕನಾಮಿಕಲಿ ವೀಕರ್ ಸೆಕ್ಷನ್ EWS ಒಂದು ಕೆಟಗರಿಗೆ ಬರುವಂತ ವಿದ್ಯಾರ್ಥಿಗಳ ಸರ್ಟಿಫಿಕೇಟ್ ಬಗ್ಗೆ ಒಂದ್ ಪಾಯಿಂಟ್ ಏನೈತಂದ್ರ ಇವ್ರದ್ದು ಅಷ್ಟ ಸರ್ಟಿಫಿಕೇಟ್ ಏನೈತ್ಲಾ 1/4/2024 ನಂತರನ ರೆಡಿ ಆಗಿರ್ಬೇಕು. ಅಂಡ್ 11 ಫೆಬ್ರವರಿ 2025 ಒಳಗಾಗಿನ ರೆಡಿ ಆಗಿರ್ಬೇಕು. ಡೇಟ್ ಏನೈತ್ಲಾ ಸೇಮ್ ಅದ. ಬಟ್ ಇಲ್ಲಿ ಒಂದ್ ಪಾಯಿಂಟ್ ಏನ್ ಕೊಟ್ಟಾರಂದ್ರ ಸೆಂಟ್ರಲ್ ಫಾರ್ಮ್ಯಾಟ್ ಒಳಗೆ ಇರ್ಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಅಂದ್ರ ಒಂದೇ ಒಂದು 2023-24 ಒಂದು ಫೈನಾನ್ಷಿಯಲ್ ಇಯರ್ ಬೇಸ್ಡ್ ಮೇಲೆ ಈ ಒಂದ್ ಸರ್ಟಿಫಿಕೇಟ್ ರೆಡಿ ಆಗ್ತದ. ಬಟ್ OBC ಹೆಂಗದ 3 years ಬೇಸ್ಡ್ ಮೇಲೆ ಸರ್ಟಿಫಿಕೇಟ್ ರೆಡಿ ಆಗ್ತದ. EWS ಕೆಟಗರಿದ ಜಸ್ಟ್ 1 year. ಓಕೆ, ಇನ್ನು ನೆಕ್ಸ್ಟ್ SC ST ಮತ್ತ PWBD ಈ ಒಂದು ಸರ್ಟಿಫಿಕೇಟ್ ಯಾವ ತರ ಇರ್ಬೇಕಂದ್ರ ಸೊ SC ST ಒಂದ ಸರ್ಟಿಫಿಕೇಟ್ಗಳು ಅಂದ್ರ ಲೈಫ್ ಟೈಮ್ ವ್ಯಾಲಿಡ್ ಇರ್ತಾವು. ಇವನ್ನ ಅಪ್ಡೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಆಲ್ಮೋಸ್ಟ್ ನಿಮಗ್ ಗೊತ್ತಿರ್ತೈತೆ ಅನ್ಕೋತೀನಿ. ಬಟ್ ಸ್ಟಿಲ್ SC ST ಮತ್ತ PWBD ಒಂದ್ ಸರ್ಟಿಫಿಕೇಟ್ ನ ಯಾವಾಗ ಚೇಂಜಸ್ ಮಾಡ್ಕೋಬಹುದು, ಯಾವಾಗ ಅಪ್ಡೇಟ್ ಮಾಡ್ಬೇಕಂದ್ರ ಇನ್ ಕೇಸ್ ಏನಾರ ನಿಮ್ ಹೆಸರುಗಳು ಚೇಂಜ್ ಆದಾಗ ಅಥವಾ ನಿಮ್ ಡಿಸ್ಟ್ರಿಕ್ಟ್ ಗಳು ಏನಾರ ಮರ್ಜ್ ಆಗಿ, ಸ್ಟೇಟ್ ಗಳು ಮರ್ಜ್ ಆಗಿ, ಜಿಲ್ಲೆಗಳ ಚೇಂಜ್ ಆದಾಗ, ಜಿಲ್ಲೆಗಳ ಹೆಸರು ಚೇಂಜ್ ಆದಾಗ, ಅಡ್ರೆಸ್ ಚೇಂಜ್ ಆದಾಗ ಇಂಥ ಟೈಮ್ ಒಳಗ ಅಷ್ಟ ನೀವು SC ST ಒಂದ್ ಸರ್ಟಿಫಿಕೇಟ್ ನ ಅಪ್ಡೇಟ್ ಮಾಡ್ಬೇಕು. ಅದರ್ವೈಸ್ ಲೈಫ್ ಟೈಮ್ ಇರ್ತೈತಿ. ಇಲ್ಲಿ ಯಾವ್ದೇ ರೀತಿ ಅವರು ಇರೋ ಟೈಮ್ ಒಳಗ ರೆಡಿ ಆಗಿದ್ದಂತ ಒಂದು SC ST ಸರ್ಟಿಫಿಕೇಟ್ ನ ಪ್ರೊವೈಡ್ ಮಾಡ್ಬೇಕಂತ ಏನ್ ಕೇಳಿಲ್ಲ. ಇನ್ನು PWBD ಸರ್ಟಿಫಿಕೇಟ್ ಯಾವಾಗ ಚೇಂಜ್ ಆಗ್ತೈತೆ ಅಂದ್ರೆ ಈಗ ಆಲ್ರೆಡಿ ಒಂದ್ ಡಿಸಾಬಿಲಿಟಿ ಇರ್ತದ. ಅಗೇನ್ ಮತ್ತು ಏನೋ ಒಂದ್ ನಿಮಗ್ ಪ್ರಾಬ್ಲಮ್ ಆದಾಗ ಅವಾಗ ನೀವು ಅದನ್ನ ಆಡ್ ಮಾಡ್ಕೊಳ್ಳಿಕ್ಕೆ ಅದನ್ನ ಒಂದ್ ಸರ್ಟಿಫಿಕೇಟ್ ನ ನೀವ ಚೇಂಜ್ ಮಾಡ್ಕೋಬೇಕಾಗ್ತದ. ಇನ್ನು ಇಲ್ಲಿ SC ST ಮತ್ತೆ PWBD ಒಂದ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆನೂ ಅವ್ರು ಏನ್ ಕೊಟ್ಟಾರಂದ್ರ ಅವರೇ ಒಂದು ನೋಟಿಫಿಕೇಶನ್ ಒಳಗ ಒಂದ್ ಫಾರ್ಮ್ಯಾಟ್ ಕೊಟ್ಟಾರ. ಆದ ಫಾರ್ಮ್ಯಾಟ್ ಒಳಗ ಇರ್ಬೇಕಂತ ಹೇಳಿ ಒಂದ್ ಪಾಯಿಂಟ್ ನ ಮೆನ್ಷನ್ ಮಾಡ್ಯಾರ. ಬಟ್ ಸ್ಟಿಲ್ ಇಲ್ಲಿ ಒಂದಷ್ಟು ಚೇಂಜಸ್ ಅಂದ್ರೆ ಪೂರ್ತಿ 100% ಫಾರ್ಮ್ಯಾಟ್ ಫಾಲೋ ಆಗ್ಬೇಕಂತ ಏನಿಲ್ಲ. ಯಾಕಂದ್ರ ಪ್ರತಿ ಸ್ಟೇಟ್ ಒಳಗೂ ಒಂದೊಂದ್ ಬೇರೆ ಬೇರೆ ಫಾರ್ಮ್ಯಾಟ್ ಇರ್ತಾವು. ಟಾಪಿಕ್ ಒಂದ್ ಮೇನ್ ಒಂದ್ ಇಂಪಾರ್ಟೆಂಟ್ ಏನೇನ್ ಬೇಕಾಗಿರ್ತೈತ್ಲಾ ಅದೆಲ್ಲ ಸೆಂಟೆನ್ಸ್ ಸೇಮ್ ಇದ್ರು ಸ್ವಲ್ಪ ಫಾರ್ಮ್ಯಾಟ್ ಒಳಗ್ ವ್ಯತ್ಯಾಸಗಳು ರಾಜ್ಯದಿಂದ ರಾಜ್ಯಕ್ಕೆ ಆಗ್ತಿರ್ತಾವು. ಅಂತವೆಲ್ಲ ಅಕ್ಸೆಪ್ಟೆಡ್ ಐತಿ. ಸೊ ಈ ಒಂದ್ ವಿಡಿಯೋ ಒಳಗ ನಾ ಆಲ್ಮೋಸ್ಟ್ ಟ್ರೈ ಮಾಡೇನಿ. ಎಲ್ಲಾ ಒಂದ್ ಕಾಸ್ಟ್ ಇದನ್ನು ಕ್ಲಿಯರ್ ಮಾಡೇನ್ ಅನ್ಕೋತೇನಿ. ಸೊ ಬಹಳಷ್ಟು ಕಮೆಂಟ್ಸ್ ಗಳಿದ್ದು. ಇನ್ ಲಾಸ್ಟ್ ಟೈಮ್ ಅಂತೂ ಒಬ್ರು ಸಿಟ್ಟನ ಮಾಡ್ಕೊಂಡಿದ್ರು. ಒಬ್ರು ಸಬ್ಸ್ಕ್ರೈಬರ್ ಆಕ್ಚುಲಿ ಬೈದ್ ಬಿಟ್ಟಿದ್ರು. ಏನಂದ್ರ ನೀವೇನ್ ರಿಪ್ಲೈ ಮಾಡಂಗಿಲ್ಲ, ನಾವ್ ಮೊದ್ಲಿಂದ ಸಬ್ಸ್ಕ್ರೈಬರ್ ಅದೇವಿ, ಸಬ್ಸ್ಕ್ರೈಬರ್ ಇದ್ದಾಗನ ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ, ಈ ತರ ಏನೇನೋ ಬೈದಿದ್ರು. ಎಸ್ ಮೇ ಬಿ ಅವ್ರಿಗೆ ಸಿಟ್ಟು ಬಂದಿತ್ತೇನೋ ಸಡನ್ ಆಗಿ ರಿಪ್ಲೈ ಮಾಡಿಲ್ಲ ಅಂತ. ಎಸ್ ಏನ್ ವರಿ ಇಲ್ಲ. ಅಗೇನ್ ಅವ್ರು ಆಮೇಲೆ ಕೇಳಿದ್ರನು ನಾ ಬಹಳ ದಿನದಿಂದ ನಿಮ್ ಫಾಲೋ ಮಾಡತ್ತೇನಿ ಅಂಡ್ 1 week ಇಂದ ನಿಮ್ಗ ಕಮೆಂಟ್ ಮಾಡ್ತಾ ಇದ್ದೆ, ನಿಮ್ ಕಡೆಯಿಂದ ರಿಪ್ಲೈ ಬರ್ದಕ್ ಸಿಟ್ಟು ಬಂತು ಅಷ್ಟಕ್ಕ, ಸಾರಿ ಅಂತ ಹೇಳಿ ಕಮೆಂಟ್ ಮಾಡಿದ್ರು. ಬಟ್ ಇಟ್ಸ್ ಓಕೆ. ನಾನು ಕ್ವಶನ್ಗೆ ಆಲ್ರೆಡಿ ಒಂದು ಎವ್ರಿ ವೀಕ್ ಎವ್ರಿ ಸಂಡೇ ನಾನು ಕ್ವಶನ್ ಆನ್ಸರ್ ವಿಡಿಯೋ ಮಾಡ್ತಿರ್ಲಿಲ್ಲ, ಅಲ್ಲಿ ಕ್ಲಿಯರ್ ಮಾಡಿದ್ದೆ. ಬಟ್ ಸ್ಟಿಲ್ ಅಲ್ಲಿ ಆ ವಿಡಿಯೋ ನೀವು ನೋಡಿಲ್ಲ ಅನ್ಕೋತೇನಿ. ಹವೆವರ್ ಈ ಒಂದು ಟಾಪಿಕ್ ನಿಮಗ್ ಕ್ಲಿಯರ್ ಆಗೈತೆ ಅನ್ಕೋತೇನಿ. ಅಗೇನ್ ಡೌಟ್ ಇತ್ತಂದ್ರ ವೀಕೆಂಡ್ ಒಳಗ ಆನ್ಸರ್ ಮಾಡ್ತೇನಿ. ಥ್ಯಾಂಕ್ ಯು.